ವೀಕ್ಷಕರೇ, ನಿತ್ಯ ವಿಶೇಷ ಕ್ರಮಕ್ಕೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಕುಬೇರ ಯಂತ್ರ ರಚಿಸಬೇಕು, ಯಾವ ರೀತಿ ಅದನ್ನ ಮನೆಯಲ್ಲೇ ತಯಾರಿಸಿಕೊಳ್ಳಬಹುದು ಮತ್ತು ಯಾವಾಗ ಹೇಗೆ ಅದನ್ನ ಪೂಜಿಸಬೇಕು, ಅಲ್ಲದೆ ಅಮಾವಾಸ್ಯೆಯ ದೀಪಾವಳಿಯ ಹಬ್ಬದ ದಿನ ಕುಬೇರ ಯಂತ್ರವನ್ನ ಪೂಜಿಸಿ ಅದಕ್ಕೆ ಯಾವ ಮಂತ್ರದಿಂದ ಸಿದ್ಧಿಯನ್ನ ಪಡಿಸಿಕೊಳ್ಬೇಕು ಅನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಹಣಕಾಸಿನ ಮುಗ್ಗಟ್ಟುಗಳು, ಸಮಸ್ಯೆಗಳು ಇದ್ದೇ ಇರ್ತದೆ. ಆದರೆ ಅದೇ ರೀತಿ ಸಮಸ್ಯೆಗೂ ಕೂಡ ಪರಿಹಾರ ಇದ್ದೇ ಇರುತ್ತದೆ ಅಲ್ವೇ? ಹಾಗಾಗಿ ಹಣಕಾಸಿನ ತೊಂದರೆಗೆ ನಾವೆಲ್ಲರೂ ಲಕ್ಷ್ಮೀ ದೇವಿಯ ಜೊತೆಗೆ ಧನಾಧಿಪತಿ, ಅಷ್ಟೈಶ್ವರ್ಯದ ಅಧಿಪತಿ ಕುಬೇರ ದೇವರ ಪೂಜೆ ಮತ್ತು ಈ ಒಂದು ಯಂತ್ರದಿಂದ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಕೆಲವರಿಗೆ ಎಷ್ಟು ದುಡಿದರೂ ಹಣ ಕೈಯಲ್ಲಿ ನಿಲ್ತಿರೋದಿಲ್ಲ. ಸಮಸ್ಯೆ ಎದುರಾಗ ಬಂದ ದುಡ್ಡು ಹಾಗೆಯೇ ಖರ್ಚಾಗಿಬಿಡುತ್ತದೆ. ಎಷ್ಟು ಕಷ್ಟಪಟ್ಟು ದುಡಿದ್ರೂ ಅವರಿಗೆ ಹಣ ಮಾತ್ರ ನಿಲ್ತಾನೆ ಇರೋದಿಲ್ಲ. ಬರೀ ಸಾಲವನ್ನ ಮಾಡಬೇಕಾಗಿರ್ತದೆ. ಸಾಲದಲ್ಲೇ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಅವರು ಅನ್ಕೊಳ್ತಾರೆ, ನಾವು ಯಾವಾಗ ಈ 4 ದುಡ್ಡು ಸೇವ್ ಮಾಡ್ತೀವಿ ಅನ್ನೋದು ಅವರಿಗೆ ಚಿಂತೆ ಆಗ್ಬಿಟ್ಟಿರ್ತದೆ. ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮೂಲಗಳಿಂದಲೂ ನಿಮಗೆ ಹಣಕಾಸಿನ ಹರಿವು ಇಲ್ಲದೆ ಇದ್ದಾಗ ಈ ಯಂತ್ರದ ಉಪಾಯವನ್ನ ಮಾಡಿಕೊಂಡಲ್ಲಿ ನೀವೇ ಅಚ್ಚರಿ ಪಡ್ತೀರಿ. ಆ ರೀತಿ ಧನಾಗಮನ, ಧನಾಕರ್ಷಣೆ ಆಗುತ್ತದೆ. ನಮಗೆ ವರ್ಷವಿಡೀ ಹಣಕಾಸಿನ ಮುಗ್ಗಟ್ಟು ಯಾವುದೇ ಕಾರಣಕ್ಕೂ ಬರಬಾರದು ಎನ್ನುವುದಾದ್ರೆ ಈ ರೀತಿಯಾಗಿ ನೀವು ಯಂತ್ರವನ್ನ ತಯಾರಿಸಿ ದೀಪಾವಳಿ ಅಮಾವಾಸ್ಯೆಯ ದಿನ ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರ ದೇವರ ಪೂಜೆ ಮಾಡಿ ನಾವು ಹೇಳಿರುವಂತಹ ಮಂತ್ರ ಮತ್ತು ಪೂಜಾ ವಿಧಾನವನ್ನು ಅನುಸರಿಸಿ ನೀವು ಧನಾಧಿಪತಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ದೈವಿಕ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಳು ನಮ್ಮ ಒಂದು ಚಾನೆಲ್ನಲ್ಲಿ ನಿಮಗೆ ಪ್ರತಿದಿನ ಸಿಗ್ತಾ ಇರ್ತವೆ. ದೀಪಾವಳಿಗೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳನ್ನು ನಾವು ಹಾಕಿದ್ದೀವಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಯಂತ್ರವನ್ನು ರಚಿಸಲು ನೀಲಿ ಬಣ್ಣದ ಪೆನ್ನನ್ನು ಬಳಸ್ಕೊಳ್ಳಿ. ಅದನ್ನು ನೀಟಾಗಿ 1 ವರ್ಷಗಳ ಕಾಲ ಕಾಪಾಡಿಕೊಳ್ಬೇಕು. ಹಾಗಾಗಿ ನೀವೇನು ಮಾಡಬೇಕು, ಒಂದು ಕಾರ್ಡ್ಬೋರ್ಡ್ ಮೇಲೆ ಅದನ್ನು ಅಂಟಿಸಿ ಅದರ ಮೇಲೆ ನೀವು ಒಂದು ಕವರ್ ಹಾಕಿಬಿಡಿ. ಒಂದು ವೈಟ್ ಕಲರ್ ಅಥವಾ ಪ್ಲಾಸ್ಟಿಕ್ ಕವರನ್ನು ಹಾಕಿದರೆ ನೀಟಾಗಿ ನಿಮಗೆ ಒರೆಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತದೆ. ಅದು ಕಾರ್ಡ್ಬೋರ್ಡ್ ಇಲ್ಲ ಅಂತಂದರೆ ನೀವೇನು ಮಾಡಿ, ಆ ಒಂದು ಪೇಪರನ್ನು ಲ್ಯಾಮಿನೇಷನ್ ಮಾಡಿಸ್ಬಿಡಿ. ಇದು ತುಂಬಾ ಉತ್ತಮವಾಗಿರ್ತದೆ. ನೀವು ಪೇಪರ್ ಮೇಲಾದರೂ ಬರೆದುಕೊಳ್ಬಹುದು ಅಥವಾ ಭೋಜಪತ್ರ ಅಂತ ಸಿಗುತ್ತೆ, ಅದರ ಮೇಲಾದರೂ ನೀವು ಈ ಒಂದು ಯಂತ್ರವನ್ನು ರಚಿಸ್ಕೊಳ್ಬಹುದು. ಯಂತ್ರವನ್ನು ರಚಿಸುವ ಮೊದಲು ನೀವು ಆ ಒಂದು ಪೇಪರ್ನ 4 ಮೂಲೆಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನೀವು ಆ ಒಂದು ಯಂತ್ರವನ್ನು ರಚಿಸಲು ಪ್ರಾರಂಭಿಸಬೇಕು. ನಾವು ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಕಾಲಮ್ಗಳನ್ನು ಹಾಕೊಳ್ಳಿ, ನಂಬರ್ಗಳನ್ನು ಬರೆದುಕೊಳ್ಳಿ. ಹಾಗೆಯೇ ನೀವು ಬರೆದುಕೊಂಡ ನಂತರ ಈ ನಂಬರ್ಗಳ ವೈಶಿಷ್ಟ್ಯತೆ ಏನಪ್ಪಾ ಅಂದರೆ, ನೀವು ಯಾವುದೇ ಕಡೆಯಿಂದಲೂ ಅದನ್ನು ಕೂಡಿಸಿದರೆ 72 ಬರ್ತದೆ. ಇದನ್ನು ನೀಟಾಗಿ ನೀವು ಬರೆದುಕೊಳ್ಬೇಕು. ಸಾಧ್ಯವಾದರೆ ಒಂದು ಕಾರ್ಡ್ಬೋರ್ಡ್ಗೆ ಅಂಟಿಸಿ ಅಥವಾ ಲ್ಯಾಮಿನೇಷನ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ಪೂಜೆ ಮಾಡಲು ಅನುಕೂಲವಾಗ್ತದೆ. ಲಕ್ಷ್ಮೀ ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಏನು ನೀವು ದೀಪಾವಳಿಗೆ ಮಾಡ್ತಿರ್ತೀರೋ ಆ ಸಂದರ್ಭದಲ್ಲಿ ಇದನ್ನು ನೀವು ಅಲ್ಲಿ ಸ್ಥಾಪಿಸಬೇಕು. ಸ್ಥಾಪಿಸುವ ಜಾಗದಲ್ಲಿ ನೀವು ಚಿಕ್ಕದಾದ ಒಂದು ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ತಾಮ್ರದ ಅಥವಾ ಬೆಳ್ಳಿಯ ಅಥವಾ ಹಿತ್ತಾಳೆ ಅಥವಾ ಯಾವುದೂ ಇಲ್ಲ ಅಂತಂದರೆ ಒಂದು ಮನೆಯನ್ನಾದರೂ ಇಡಿ. ತಾಮ್ರದ ಪಾತ್ರೆ, ಬೆಳ್ಳಿ ಪಾತ್ರೆ, ಹಿತ್ತಾಳೆ ಪಾತ್ರೆ ಇಲ್ಲಪ್ಪ ನಮ್ಮ ಹತ್ರ ಅಂದರೆ ನೀವು ಒಂದು ಚಿಕ್ಕದಾದ ಒಂದು ಮನೆಯನ್ನು ಇಟ್ಟು ಅದರ ಮೇಲೆ ಈ ಯಂತ್ರವನ್ನು ಇಡಿ. ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡಿ, ಯಾಕಂದರೆ ಅದಕ್ಕೆ ಅಷ್ಟು ಒಂದು ಶಕ್ತಿ ಇರ್ತದೆ. ನೀವು ಇನ್ನು ಲಕ್ಷ್ಮೀ ಪೂಜೆ ಮಾಡುವಾಗ ನೀವು ಅರಿಶಿನ ಕುಂಕುಮವನ್ನು ಲಕ್ಷ್ಮೀ ದೇವಿಗೆ ಹಚ್ಚಿರ್ತೀರಲ್ವ, ಆಗ ಇದಕ್ಕೂ ಕೂಡ ನೀವು ಅರಿಶಿನ ಕುಂಕುಮವನ್ನು ಹಚ್ಚಿ ಆ ಒಂದು ಎಷ್ಟು ಕಾಲಮ್ಗಳಿರುತ್ತೋ 9 ಕಾಲಮ್ಗಳಲ್ಲಿಯೂ ಕೂಡ ನಾವು ಈ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ಮೇಲೆ 1 ರೂಪಾಯಿಯ 9 ನಾಣ್ಯಗಳನ್ನು ಒಂದೊಂದು ಕಾಲಮ್ಗಳಲ್ಲಿ 1 ರೂಪಾಯಿಯನ್ನು ಇಡಬೇಕು. ನಂತರ ಅದರ ಮೇಲೆ ಹಳದಿ ಬಣ್ಣದ ಸೇವಂತಿಗೆ ಹೂವನ್ನು 9 ಇಡಬೇಕು. ನಂತರ ಈಗ ನೀವು ಅದನ್ನು ಪೂಜೆ ಮಾಡಲು ಅದು ಪೂರ್ತಿಯಾಗಿ ರೆಡಿ ಆಗಿದೆ ಅಂತ ಅರ್ಥ. ಈ ಯಂತ್ರಕ್ಕೆ ಪೂಜೆಯನ್ನು ಮಾಡಲು ನೀವು ಸಂಪೂರ್ಣವಾಗಿ ಸಿದ್ಧವಾಗಿ ಕೂತ್ಕೊಳ್ಬೇಕು. ತಾಯಿ ಮಹಾಲಕ್ಷ್ಮಿಗೆ ಯಾವ ರೀತಿ ನೀವು ಧೂಪ ದೀಪ ಮಂತ್ರ ಹೇಳಿ ಯಾವ ರೀತಿ ಆಕೆಯನ್ನು ಒಲಿಸ್ಕೊತೀರೋ ಹಾಗೆಯೇ ಇದಕ್ಕೂ ಕೂಡ ಈ ಮಂತ್ರವನ್ನು ನೀವು 108 ಬಾರಿ ಹೇಳಿ ಸಿದ್ಧಿ ಮಾಡ್ಕೊಳ್ಬೇಕು. ಮಂತ್ರ ಬರದೇ ಹೋದಲ್ಲಿ ನೀವು ಅದನ್ನು ನೀಟಾಗಿ ಬರೆದುಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ತಪ್ಪಾಗಿ ಯಾವುದೇ ಕಾರಣಕ್ಕೂ ಹೇಳ್ಕೊಳಕ್ಕೆ ಹೋಗಬೇಡಿ. ತುಂಬ ದೊಡ್ಡದಾಗೇನಿಲ್ಲ, ಚಿಕ್ಕದಾಗಿಯೇ ಇದೆ. ಆ ಒಂದು ಮಂತ್ರವನ್ನು ನೀವು ಬರೆದಿಟ್ಕೊಳ್ಳಿ ಅಥವಾ ಆನ್ಲೈನಲ್ಲಿ ಸಿಗುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ. 108 ಬಾರಿ ಇದನ್ನು ನೀವು ಜಪಿಸಿ ಸಿದ್ಧಿ ಮಾಡ್ಕೊಳ್ಬೇಕು. ಆ ಮಂತ್ರ ಯಾವುದೆಂದರೆ ಅದು ಹೀಗಿದೆ: ಓಂ ಯಕ್ಷಾಯ ಕುಬೇರಾಯ ವೈಶ್ರವನಾಯ ಧನಧಾನ್ಯಾಧಿಪತಿಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ. ಈ ಒಂದು ಮಂತ್ರವನ್ನು ನೀವು 108 ಬಾರಿ ಹೇಳಬಹುದು. ಮತ್ತು ಮತ್ತೊಂದು ಮಂತ್ರ ಯಾವುದೆಂದರೆ ಓಂ ಶ್ರೀಂ ಹ್ರೀಂ
ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಎಂದು ಹೇಳ್ಕೊಳ್ಬೇಕು. ಮತ್ತೊಂದು ಮಂತ್ರ ಏನೆಂದರೆ ಓಂ ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮೀ ಮಮ ಗ್ರಹಧನಂ ಪೂರಯ ನಮಃ ಕೊಳ್ಳಿ. ಅದು ಮೊದಲನೆಯ ನಾವು ಹೇಳಿರುವಂತಹ ಮಂತ್ರವನ್ನು ಕಡ್ಡಾಯವಾಗಿ 108 ಬಾರಿ ಹೇಳ್ಕೊಳ್ಬೇಕು. ಮತ್ತು ಈ ಎರಡೂ ಮಂತ್ರಗಳನ್ನು ಕೂಡ ನೀವು ಹೇಳಿಕೊಳ್ಳಬಹುದು ಅಥವಾ ನಿಮ್ಮ ಇಷ್ಟೇ, ಆದರೆ ಮೊದಲನೇ ಮಂತ್ರವನ್ನು ಕಂಪಲ್ಸರಿಯಾಗಿ ನೀವು ಹೇಳ್ಕೊಳ್ಬೇಕು. ಈ ಮಂತ್ರವನ್ನು ನಿಮಗೆ ಹೇಳಿಕೊಳ್ಳಲು ಬರದೇ ಹೋದಲ್ಲಿ ನೀವು ಆನ್ಲೈನ್ನಲ್ಲಿ ಈ ವಿಡಿಯೋವನ್ನು ಸಿಗ್ತದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪೂಜೆ ಮಾಡುವ ಸಮಯದಲ್ಲಿ ಹಚ್ಚಿ 108 ಬಾರಿ ಕೀಳಿ ನಂತರ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಸಂಕಲ್ಪವನ್ನು ಆ ಒಂದು ಯಂತ್ರದ ಮುಂದೆ ಹೇಳಿಕೊಂಡು ಯಾವ ಒಂದು ವಿಚಾರ ನಿಮಗೆ ಹಣಕಾಸಿನ ಮುಗ್ಗಟ್ಟು ಯಾವ ರೀತಿ ಇದೆ ಅದು ಸಾಲ್ವ್ ಆಗಲಿ ಅಂತ ಬೇಡ್ಕೊಂಡು ನಂತರ ನೀವೇನು ಮಾಡಬೇಕಂದ್ರೆ ಪೂಜೆಯನ್ನು ಸಮಾಪ್ತಿಗೊಳಿಸಬೇಕು. ಆ ಒಂದು ದಿನ ನೀವು ತಾಯಿ ಮಹಾಲಕ್ಷ್ಮಿಗೆ ಪೂಜೆಯನ್ನು ಯಾವ ರೀತಿ ಸಲ್ಲಿಸ್ತಿದ್ದೀರಿ ಅದೇ ರೀತಿ ಇದಕ್ಕೂ ಕೂಡ ಸಲ್ಲಿಸಿ. ನೀವು ಪ್ರತಿದಿನ ಮರುದಿನವೇ ನೀವೇನು ಮಾಡಬೇಕಂದ್ರೆ ದೀಪಾವಳಿ ಹಬ್ಬ ಮುಗಿದ ನಂತರ ಅದನ್ನು ತೆಗಿತೀರಲ್ವ, ದೇವರ ಕೋಣೆಯಲ್ಲಿ ಈ ಒಂದು ಯಂತ್ರವನ್ನು ಇಡಬೇಕು, ಅದು ಕೂಡ ಮನೆಯ ಮೇಲೆ ಇಡಬೇಕು. ನೀವು ಪ್ರತಿದಿನ ಸಾಧ್ಯವಾದರೆ ಅದಕ್ಕೆ ಹೂವನ್ನು ತೆಗೆದಿಡಿ, ನಾಣ್ಯ ಹಾಗೆಯೇ ಇರಲಿ, ಅರಿಶಿನ ಕುಂಕುಮ ಮತ್ತು ನಾಣ್ಯಗಳನ್ನು ಪ್ರತಿದಿನ ಇಡ್ತಾ ಬನ್ನಿ, ಅದೇ ನಾಣ್ಯಗಳನ್ನು ಇಡಿ. ಆದರೆ ಸಾಧ್ಯವಾದರೆ ಮಾಡಿ, ಇಲ್ಲವಾದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಕಡ್ಡಾಯವಾಗಿ ಈ ಒಂದು ಮಂತ್ರವನ್ನು ಜಪಿಸಿ ನೀವು ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಲೇಬೇಕು. ಇದು ಬರುವ 1 ವರ್ಷದವರೆಗೂ ಕೂಡ ಈ ಒಂದು ಯಂತ್ರವನ್ನು ಇದೇ ರೀತಿ ನೀವು ಪೂಜಿಸಬೇಕು. ಮುಂದಿನ ದೀಪಾವಳಿ ಬರುವವರೆಗೂ ಈ ರೀತಿ ಮಾಡಿ. ನಂತರ ಆ ವರ್ಷ ಬರುವ ವರ್ಷ ನೀವು ಈ ಯಂತ್ರಕ್ಕೆ ಮತ್ತೆ ಇದೇ ರೀತಿ ಸಿದ್ಧಿ ಮಾಡಿಕೊಳ್ಳಿ. ಒಂದು ವೇಳೆ ಆ ಒಂದು ಯಂತ್ರ ಅಥವಾ ಒಂದು ಈ ಕುಬೇರ ಯಂತ್ರ ಏನಿದೆ ಅದು ಹಾಳಾಗಿದ್ದರೆ ಅದನ್ನು ನೀವು ಹರಿಯುವ ನೀರಿನಲ್ಲಾದರೂ ಬಿಡಿ ಅಥವಾ ದೇವರ ಸ್ಥಾನದಲ್ಲಿರುವಂತಹ ಯಾವುದಾದ್ರೂ ಮರದ ಕೆಳಗೆ ಅರಳಿ ಮರದ ಕೆಳಗೆ ಅಥವಾ ದೇವಸ್ಥಾನದಲ್ಲಿರುವಂತಹ ಮರದ ಕೆಳಗಡೆ ಇಡಿ. ಪ್ರತಿದಿನ 108 ಬಾರಿ ಹೇಳಿಕೊಳ್ಳಲು ಸಾಧ್ಯವಾಗದಿದ್ದರೆ 11 ಬಾರಿ ಆದರೂ ಹೇಳ್ಕೊಳ್ಬೋದು. ಎದ್ದ ತಕ್ಷಣ ನೀವು ಆನ್ಲೈನಲ್ಲಿ ಸಿಗುತ್ತೆ, ಅದನ್ನು ಬೆಳಗ್ಗೆ ಒಂದು ಸರ್ತಿ 108 ಸರ್ತಿ ಹಚ್ಚಿ ಮತ್ತು ಸಾಯಂಕಾಲ ಒಂದು 108 ಬಾರಿ ಹಚ್ಚಿ. ಈ ರೀತಿ ನೀವು 1 ವರ್ಷಗಳ ಕಾಲ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತದೆ ಯಾವ ರೀತಿ ಸಕಾರಾತ್ಮಕ ಭಾವನೆಗಳು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತವೆ, ಹಣದ ಆಕರ್ಷಣೆ ಯಾವ ರೀತಿ ಆಗುತ್ತದೆ, ಯಾವ ರೀತಿ ಈ ಒಂದು ಮಂತ್ರ ಹಣ ಪೋಲಾಗದಂತೆ ಮತ್ತು ಸಾಲಬಾಧೆಯಾಗದಂತೆ ಹೇಗೆ ತಡೆಯುತ್ತದೆ ಅನ್ನೋದು ನೀವೇ ನೋಡ್ತೀರಿ. ಇದನ್ನು ದೇವರ ಕೊನೆಯಲ್ಲಿ ಮಾತ್ರ ಇಡಿ, ಯಾವುದೇ ಕಾರಣಕ್ಕೂ ಲಾಕರ್ಗಳಲ್ಲಿ ಇದನ್ನು ಇಡಬೇಡಿ. ಕೆಲವೊಂದು ವೀಡಿಯೋಸ್ಗಳಲ್ಲಿ ನೀವು ನೋಡ್ತಿರಬಹುದು ಲಾಕರ್ಗಳಲ್ಲಿ ಇಡಿ ಅಂತ ಹೇಳ್ತಾರೆ. ಲಾಕರ್ಗಳಲ್ಲಿ ಇಡುವುದಕ್ಕೋಸ್ಕರ ನೀವು ಒಂದು ಪೋಟಲಿ ಅಥವಾ ಒಂದು ಗಂಟನ್ನು ತಯಾರಿಸಬೇಕು. ಅದರಲ್ಲಿ ಕೆಲವೊಂದು ವಸ್ತುಗಳನ್ನು ಹಾಕಿ ದೀಪಾವಳಿ ಅಮಾವಾಸ್ಯೆ ದಿನ ಆ ವಸ್ತುಗಳನ್ನು ಲಕ್ಷ್ಮೀ ಪೂಜೆಯ ಒಂದು ಸಮಯದಲ್ಲಿ ಇಟ್ಟು ಸಿದ್ಧಿ ಮಾಡಿಕೊಂಡು ಲಾಕರ್ನಲ್ಲಿ ಇಟ್ಟು ಅದನ್ನು ನೀವು ಏನು ಮಾಡಬೇಕಂದ್ರೆ ಪೂಜೆ ಮಾಡಬೇಕು. ಅದರಿಂದಲೂ ಕೂಡ ಧನ ಆಕರ್ಷಣೆಯಾಗುತ್ತದೆ, ಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸ್ತಾಳೆ. ಆ ಒಂದು ವಸ್ತುಗಳು ಯಾವುವು ಎನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ತೀನಿ. ನಾವು ಹೇಳಿರುವಂಥ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಮಾಹಿತಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ.